ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬುಧನ ಕುಂಭ ಪ್ರವೇಶದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ ತಿಂಗಳ 11ರಿಂದ ಬುಧನ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಫೆಬ್ರವರಿ 11ರಂದು ಅಲ್ಲಿ ರಾತ್ರಿ ಕಾಲದಲ್ಲಿ ಆಗುವಂಥ ಈ ಬುಧನ ಪರಿವರ್ತನೆ ಅಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಬದಲಾವಣೆಗಳನ್ನು 12 ರಾಶಿಗಳ ಮೇಲೂ ಜೊತೆಗೆ ಜಾಗತಿಕವಾಗಿಯೂ ಅನೇಕ ರೀತಿಯ ಪರಿವರ್ತನೆಗಳನ್ನು ಮಾಡುವಂಥದ್ದಾಗಿರುತ್ತೆ. ಫೆಬ್ರವರಿ 11ರಿಂದ ಅಲ್ಲಿ 27ರವರೆಗೆ ಸುಮಾರು 17 ದಿನಗಳಲ್ಲಿ ಆ ಬುಧನ ಈ ಕುಂಭವಾಸದ ಅನೇಕ ರೀತಿಯ ಶುಭ ಪರಿಣಾಮಗಳು ಆಗುವಂಥದ್ದು, ಜೊತೆಗೆ ಅನೇಕ ರೀತಿಯ ರಾಶಿಗಳ ಮೇಲೆ ಸಹ ವೈಯಕ್ತಿಕವಾಗಿ ಸಹ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಕೆಲವೊಂದು ರಾಶಿಗಳ ಮೇಲೆ ಆಗುವಂಥದ್ದಿರುತ್ತೆ. ಬುಧ ಗ್ರಹವು ಸಾಮಾನ್ಯವಾಗಿ ನಮ್ಮ ಮಾತಿಗೆ, ನಮ್ಮ ಬುದ್ಧಿಶಕ್ತಿಗೆ, ಜೊತೆಗೆ ನಮ್ಮಲ್ಲಿ ಇರತಕ್ಕಂಥ ವ್ಯಾಪಾರ ವ್ಯವಹಾರದ ಕೌಶಲ್ಯಗಳಿಗೆ, ಅಂದರೆ ಎಲ್ಲಿ ಕೊಡುಕೊಳ್ಳುವ ಒಂದು ವ್ಯವಹಾರ ಇರುತ್ತೆ, ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತ ಹೇಳ್ತೇವೆ. ಆ ರೀತಿ ಆ ಒಂದು ವ್ಯಾಪಾರೀಕರಣದ ವಿಷಯಕ್ಕೆ, ಜೊತೆಗೆ ಕಮರ್ಷಿಯಲ್ ಆದ ವಿಚಾರಗಳಿಗೆ, ಜೊತೆಗೆ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸ್ ಅಂತ ಈಗಿನ ಆಧುನಿಕ ಯುಗದ ಪರಿಭಾಷೆಯಲ್ಲಿ ಹೇಳುವಂಥದ್ದಾದರೆ ಅಂತಹ ಒಂದು ವಿಚಾರಗಳಿಗೆ ಬುಧನ ಒಂದು ಅಸ್ತಿತ್ವ ಕಂಡು ಬರುತ್ತೆ. ಅದೇ ರೀತಿ ಆತನು ಕವಿ, ಕವನ, ಸಾಹಿತ್ಯ ರಚನೆಗಳು, ಬರವಣಿಗೆ, ನಾನಾ ರೀತಿಯ ಬರಹಗಳು ಅಂತ ಹೇಳ್ತೀವಲ್ಲ, ಬರವಣಿಗೆ ಅದಕ್ಕೂ ಅದನ್ನು ಕಾರಕ. ಮಾತಿನ ವಿಚಾರಕ್ಕೂ ಆತನ ಕಾರಕ. ವಾಣಿ ಅಂತ ಹೇಳ್ತೇವೆ. ಮನುಷ್ಯನಿಗೆ ಮಾತೇ ಒಂದು ಬಂಡವಾಳ ಅಂತ ಇರುತ್ತೆ. ಮಾತಿನಿಂದ ನಾವು ಏನನ್ನು ಸಾಧನೆ ಮಾಡುವಂಥ ಒಂದು ವಿಚಾರ ಬರುತ್ತೆ. ಆ ರೀತಿ ಆ ಬುಧನು ನಮ್ಮ ವಾಕ್ಶಕ್ತಿಗೂ ಕಾರಕನು. ಆತನು ನಮ್ಮಲ್ಲಿರುತ್ತಂಥ ವ್ಯಾವಹಾರಿಕವಾದ ಕೊಡುಕೊಳ್ಳುವಿಕೆ, ವ್ಯವಹಾರದ ಒಂದು ಜ್ಞಾನಕ್ಕೂ ಕಾರಕನು. ಜೊತೆಗೆ ನಮ್ಮಲ್ಲಿ ಬುದ್ಧಿಶಕ್ತಿ ಏನು ಹೇಳ್ತೇವೆ, ಆ ಬುದ್ಧಿಶಕ್ತಿಯ ಮೂಲಕ ನಾವು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶಗಳು ಬರುವಂಥದ್ದು. ಹಾಗಾಗಿ ಈಗಿನ ಒಂದು ಯುಗದಲ್ಲಿ ಬುದ್ಧಿಶಕ್ತಿಯ ಪರಿಮಿತಿ ಇಲ್ಲದಷ್ಟು ನಾವು ಬೆಳೆದಿದ್ದೇವೆ. ಭಾಳಷ್ಟು ಆ ಬುದ್ಧಿಶಕ್ತಿಯಿಂದ ಬೆಳೆಸಿದಂಥ ವಿವಿಧ ರೀತಿಯ ಸಾಫ್ಟ್ವೇರುಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ರೋಬೋಟಿಕ್ ಇವೆಲ್ಲ ಹೇಳ್ತೇವೆ. ಇಲ್ಲ ನಾವು ನಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಯಂತ್ರಕ್ಕೆ ಸಹ ಬುದ್ಧಿಶಕ್ತಿಯನ್ನು ಕೊಡುವಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ. ಹಾಗಾಗಿ ಅಂತಹ ಒಂದು ಇವೆಲ್ಲ ಬುಧನ ವ್ಯಾಪ್ತಿಯಲ್ಲಿ ಬರುವಂಥ ಕಾರಕಗಳು. ಅದೇ ರೀತಿ ಈಗಿನ ಒಂದು ನಾವು ವ್ಯಾವಹಾರಿಕವಾದ ಜಗತ್ತಿನಲ್ಲಿದ್ದೇವೆ. ಈಗ ಎಲ್ಲವೂ ಒಂದು ವ್ಯವಹಾರದ ಒಂದು ಅಂಚಿಗೆ ಬಂದು ನಿಂತೀವಿ. ಅದು ಧರ್ಮ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಧಾರ್ಮಿಕ ಆಚರಣೆ, ಆಧ್ಯಾತ್ಮಿಕ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ಮನುಷ್ಯನಿಗೆ ಸಂಬಂಧಿತವಾದ ಸಾಮಾಜಿಕವಾದ ರಾಜಕೀಯ ಇರ್ಬೋದು, ಎಲ್ಲವೂ ಈಗ ವ್ಯಾಪಾರೀಕರಣಗೊಂಡಂಥ ಯುಗದಲ್ಲಿ ನಾವಿದ್ದೇವೆ. ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿಲ್ಲ. ಹಾಗಾಗಿ ಅಂತಹ ಒಂದು ವ್ಯಾವಹಾರಿಕವಾದ ಒಂದು ವಿಚಾರಗಳಿಗೆ ಬುಧನು ಅಲ್ಲಿ ಪ್ರೇರಕನು, ಬುಧನು ಅಲ್ಲಿ ಪ್ರಚೋದಕನು. ಬುಧನು ಆ ಬುದ್ಧಿಶಕ್ತಿಯನ್ನು ಅಂತಹ ಒಂದು ವ್ಯಾವಹಾರಿಕವಾದ ಒಂದು ವಿಚಾರಗಳಿಗೆ ನಮ್ಮನ್ನು ಯಾವಾಗಲೂ ಜಾಗೃತಗೊಳಿಸುವಂಥ ಒಂದು ಶಕ್ತಿ ಆ ಬುಧ ಗ್ರಹದಲ್ಲಿರುತ್ತೆ. ಹಾಗಾಗಿ ಈಗಿನ ಒಂದು ಯುಗದಲ್ಲಿ ಬುಧನ ಅಸ್ತಿತ್ವ, ಬುಧನ ಒಂದು ಪ್ರಾಮುಖ್ಯತೆ ಬಹಳವಾಗಿ ಇರುತ್ತೆ. ಇನ್ನು ಯಾವಾಗ ಈ ಬುಧನು ಕುಂಭರಾಶಿಗೆ ಪ್ರವೇಶಿಸಿದನು, ಈ ಬಾರಿ ಅಲ್ಲಿ ಶನಿಯ ಜೊತೆಗೆ ಸಂಗಮ ಆಗುತ್ತೆ. ಬುಧ ಮತ್ತು ಶನಿಯ ಸಂಗಮ ಆಗುವಂಥ ಪರಿಸ್ಥಿತಿ. ಜೊತೆಗೆ ಅಲ್ಲಿ ಕೆಲವು ಕಾಲದಲ್ಲಿ ಆಮೇಲೆ ಫೆಬ್ರವರಿ 12ರಂದು ರವಿಯ ಪರಿವರ್ತನೆಯಾಗಿ ಅಲ್ಲಿ ಬುಧ, ಶನಿ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ, ಅಂದರೆ ಕುಂಭದಲ್ಲೇ ಇರುವಂಥ ಒಂದು ತ್ರಿವೇಣಿ ಸಂಗಮಗಳು ಸಹ ಜರುಗುತ್ತೆ. ಹಾಗಾಗಿ ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಪ್ರಸಾರ ಮಾಡ್ತೇನೆ, ಅದನ್ನು ವೀಕ್ಷಿಸಿಕೊಳ್ಳಿ. ಇಲ್ಲಿ ಈಗ ಬುಧನ ವಿಚಾರವಾಗಿ ಅಷ್ಟೇ ನಾವೀಗ ಗಮನ ವಹಿಸಿದರೆ, ಬುಧನು ಈ ಕುಂಭರಾಶಿಯಲ್ಲಿರುವಾಗ ಅನೇಕ ರೀತಿಯ ಒಂದು ಉತ್ತಮ ಪರಿಣಾಮಗಳು ಜಗತ್ತಿನಲ್ಲಿ ಆಗುವಂಥದ್ದು. ವಿವಿಧ ರೀತಿಯ ಒಂದು ವ್ಯಾಪಾರ ಉದ್ಯಮಗಳೆಲ್ಲ ಈಗ ಪ್ರಗತಿ ಆಗುವಂಥದ್ದು. ಅನೇಕ ರೀತಿಯ ಪ್ರೊಡಕ್ಷನ್ಗಳಂತೇವೆ ನಾವು, ಬೇರೆ ಬೇರೆ ರೀತಿಯ ಉತ್ಪಾದಕತೆ, ಆ ಪ್ರೊಡಕ್ಟಿವಿಟಿಗಳೆಲ್ಲ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಅದೇ ರೀತಿ ವಿವಿಧ ರೀತಿಯ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ವಿಚಾರಗಳು, ಜೊತೆಗೆ ಕಲಾವಿದರು ಮುಂತಾದವರಿಗೆ ಈಗ ಉಚ್ಛ್ರಾಯ ಸ್ಥಿತಿ, ಅಂದರೆ ಹೆಚ್ಚಿನ ಒಂದು ಅವರಿಗೆ ಬೇಡಿಕೆ ಬರೋದಾಗಲಿ, ಅವರೊಂದು ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವಂಥದ್ದಾಗುತ್ತೆ. ಅದೇ ರೀತಿ ಹಲವಾರು ಜನರ ಒಂದು ಸಾಮಾಜಿಕವಾದ ಆಚರಣೆಗಳು, ಅನೇಕ ಸಂತೋಷ ಕೂಟಗಳು, ಅನೇಕ ರೀತಿಯ ಒಂದು ಸಾಂಸ್ಕೃತಿಕ ಕೂಟಗಳು, ಧಾರ್ಮಿಕ ಕೂಟಗಳು ಅಲ್ಲಲ್ಲಿ ಅದರಿಂದ ಜನರಿಗೆ ಒಂದು ಉತ್ತಮವಾದ ಒಂದು ಮನೋರಂಜನೆ ದೊರೆಯುವಂಥ ಅವಕಾಶಗಳು, ಜೊತೆಗೆ ಹಲವಾರು ಜನಪ್ರಿಯವಾದ ಕೆಲಸ ಕಾರ್ಯಗಳು ಈಗ ಸಿದ್ಧಿಯಾಗುತ್ತವೆ. ರಾಜಕೀಯವಾಗಿ ಸ್ವಲ್ಪ ಮಟ್ಟಿಗೆ ಸ್ಥಿರತೆ ಎಲ್ಲ ಬರುವಂಥದ್ದು, ಜೊತೆಗೆ ರಾಜಕೀಯ ವ್ಯಕ್ತಿಗಳ ಮೂಲಕ ಕೆಲವೊಂದು ಒಳ್ಳೆಯ ಒಂದು ಸಾಮಾಜಿಕವಾದ ಕೆಲಸ ಕಾರ್ಯಗಳು ಆಗುವಂಥದ್ದು, ಲೋಕೋಪಯೋಗವಾದ ಹಲವಾರು ಕಾರ್ಯಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ
ಉತ್ತಮ ಪರಿಣಾಮಗಳು ಬುಧನು ಕುಂಭದಲ್ಲಿ ಇರುವಂಥ ಸಮಯದಲ್ಲಿ ನಿರೀಕ್ಷೆ ಮಾಡ್ಬೋದು. ಆದರೆ ಶನಿಯ ಯುತಿ ಬಂದಾಗ ಕೆಲವೊಂದು ಸಾರಿಯಲ್ಲಿ ಕೆಲವೊಂದು ರಾಶಿಗಳ ಮೇಲೆ ಅಡ್ಡ ಪರಿಣಾಮ ಆಗೇ ಆಗುತ್ತೆ. ರಾಶಿಗಳಿಗೆ ಎಲ್ಲ ರಾಶಿಗೂ ಬುಧನಿಂದ ಒಳ್ಳೆಯದೇ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸುಮಾರು 6 ರಾಶಿಗಳಿಗೆ ಬುಧನಿಂದ ಒಳ್ಳೆಯ ಪರಿಣಾಮ ಆಗುತ್ತೆ. ಇನ್ನುಳಿದ ಒಂದು 3 ರಾಶಿಗಳಿಗೆ ಮಿಶ್ರ ಫಲವು, ಮತ್ತು ಉಳಿದ 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತ ಆಗ್ಬೋದು. ಹಾಗಾಗಿ ಅದನ್ನು ಈಗ ರಾಶಿಗಳಿಗೆ ಅನುಗುಣವಾಗಿ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ಒಂದು ಬುಧನ ಚಲನೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಮೇಷರಾಶಿಗೆ ಈ ವರ್ಷದ ಆರಂಭದಲ್ಲಿ ಸಿಗುವಂಥ ಅವಕಾಶಗಳು ಎಲ್ಲ ಸುವರ್ಣ ಅವಕಾಶಗಳು ಅಂಥೇಳಿ. ಅದೇ ರೀತಿ ಅಂಥ ಒಂದು ಸುವರ್ಣ ಅವಕಾಶ ನಿಮಗೆ ಈಗ ಬಂದಿದೆ. ಫೆಬ್ರವರಿ 11ರಿಂದ 27ರವರೆಗೆ ಬುಧನು ಅಲ್ಲಿರುವಂಥ ಮೇಷದಲ್ಲಿ ಇರುವಂಥ ಕಾಲದಲ್ಲಿ, ಕುಂಭದಲ್ಲಿ ಇರುವಂಥ ಕಾಲದಲ್ಲಿ ನಿಮಗೆ ಲಾಭ ಸ್ಥಾನದ ಲಾಭವನ್ನು ಬುಧನು ಕೊಡಲಿದ್ದಾನೆ. ಹಾಗಾಗಿ ಎಲ್ಲವೂ ಈ ಸಾಡೆ ಸಾತಿ ಹತ್ತಿರ ಬರುವ ಮುಂಚೆ ನಿಮಗೆ ಅನೇಕ ರೀತಿಯ ಲಾಭಗಳು, ಆದಾಯಗಳು ಅಥವಾ ತುಂಬ ಇಷ್ಟಾರ್ಥಗಳೆಲ್ಲ ಆಗ್ತಾ ಇರ್ತವೆ. ಹಾಗಾಗಿ ಈಗ ಬಂದಂಥ ಈ ಉತ್ತಮವಾದ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಸದ್ಬಳಕೆ ಮಾಡಿಕೊಳ್ಳಿ. ಅದನ್ನು ದುರ್ಬಳಕೆ ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ ಅಥವಾ ಅನಾಚಾರಗಳಿಗೆ ಹೋಗೋದನ್ನು ಮಾಡಬೇಡಿ. ಈಗ ನಮಗೆ ಆ ಬುಧನಿಂದಾಗಿ ಲಾಭಗಳು ಏನಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಹೊಸದರ ಆರಂಭ ಮಾಡೋಕ್ಕೆ ಅವಕಾಶಗಳು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು, ಅಥವಾ ಈಗಾಗಲೇ ಇದ್ದಂಥ ಉದ್ಯೋಗಕ್ಕಿಂತ ಇನ್ನೂ ಹೆಚ್ಚಿನ ವೇತನದ, ಹೆಚ್ಚು ಪೇಮೆಂಟ್ನ ಉದ್ಯೋಗ ಸಿಗ್ಬೋದು. ಕೆಲವೊಬ್ಬರಿಗೆ ವಿದೇಶ ಮೂಲದ ಕಂಪನಿಗಳಲ್ಲಿ ಅವಕಾಶ ಸಿಗ್ಬೋದು, ವಿದೇಶಕ್ಕೆ ಹೋಗುವಂಥ ಅವಕಾಶವೂ ಸಿಗ್ಬೋದು. ಅದೇ ರೀತಿ ಈ ಕೃಷಿ ಚಟುವಟಿಕೆ ಮಾಡೋರು, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳ, ಕೃಷಿ ಉತ್ಪನ್ನಗಳ ಮಾರಾಟಗಾರರು ಮುಂತಾದವರಿಗೆ ಅನೇಕ ರೀತಿಯ ಪ್ರಯೋಜನಗಳಾಗಲಿವೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ, ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ದೀರ್ಘಕಾಲದಿಂದ ಆಗದೇ ಇದ್ದಂತಹ ನಿಮಗೆ ಲಾಭ ಈಗ ಆಗುತ್ತೆ. ಅಥವಾ ಹಿಂದೆ ಆಗಿದ್ದ ನಷ್ಟಗಳೆಲ್ಲ ಈಗ ಮರೆಯಾಗಿ ಆ ನಷ್ಟಕ್ಕಿಂತ ಒಂದು 2 ಪಟ್ಟು ಲಾಭಗಳು ನಿಮಗೆ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೂ ಉತ್ತಮ ಫಲ ಇದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸರ್ವಿಸ್ ಆ್ಯಕ್ಟಿವಿಟಿಗಳು ಮಾಡೋರು ಅಂತಂದರೆ ಉದಾಹರಣೆಗೆ ಕೇಟರಿಂಗ್ ಇರ್ಬೋದು, ಅಥವಾ ಟೂರ್ ಟ್ರಾವೆಲಿಂಗ್ ಇರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ಗಳು ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ವೃತ್ತಿಪರವಾದ ಸೇವೆಗಳನ್ನು, ಪ್ರೊಫೆಷನಲ್ ಸರ್ವಿಸ್ ಅಂತ ಹೇಳ್ತೀವಿ, ಅಂಥ ಸರ್ವಿಸ್ಗಳನ್ನು ಕೊಡೋದಿರ್ಬೋದು. ಡಾಕ್ಟರ್ಗಳು, ನರ್ಸು ಅಥವಾ ಔಷಧ ವ್ಯಾಪಾರ, ಈ ರೀತಿ ಹಲವಾರು ಕ್ಷೇತ್ರದ ಮೇಷರಾಶಿಯವರು ಯಾರ್ಯಾರಿದ್ದಾರೆ, ನೀವು ಮಾಡುವಂಥ ಒಂದು ವೃತ್ತಿನೋ, ವ್ಯಾಪಾರನೋ, ಉದ್ಯಮನೋ, ಉದ್ಯೋಗ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರಗತಿ ಇದೆ, ಭಾಳಷ್ಟು ಇಂಪ್ರೂವ್ಮೆಂಟ್ ಇದೆ. ಅದರಲ್ಲಿ ಏನಾದರೂ ಒಂದು ಬದಲಾವಣೆ ತರಲಿಕ್ಕೆ ಅವಕಾಶ, ಹೊಸ ಯಂತ್ರ ವಾಹನಗಳನ್ನು ತೆಗೆದುಕೊಳ್ಳುವಂಥ ಅವಕಾಶ, ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ಇವೆಲ್ಲದಕ್ಕೂ ಅನೇಕ ರೀತಿಯ ಭಾಗ್ಯೋದಯಕ್ಕೆ ಬುಧನು ಕಾರಕನಾಗಿದ್ದಾನೆ. ಅಲ್ಲಿ ಅದೇ ಕಾಲದಲ್ಲಿ ನಿಮಗೆ ರವಿಯು ಪೂರಕನಾಗಿ ಬರುತ್ತಾನು, ಶನಿಯು ಆಗಲೇ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಅಂದರೆ ತ್ರಿಗ್ರಹಗಳ ಲಾಭಯೋಗ ಅಂತ ಹೇಳ್ತಾರೆ. 3 ಗ್ರಹಗಳ ಲಾಭಯೋಗ ಮತ್ತೆ ಇನ್ನೂ ಸಿಗೋದಿಲ್ಲ. ಶನಿಯಿಂದ ಸಿಗಬೇಕಾದ್ರೆ ನೀವೇನು 30 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಪದೇ ಪದೇ ಸಿಗುವಂಥ ಅವಕಾಶ ಅಲ್ಲ. ರವಿಯಿಂದ ಸಿಗಬೇಕಾದ್ರೆ ಇನ್ನು ಮುಂದಿನ ವರ್ಷ ಸ್ವಲ್ಪ ತಕ್ಕ ಮಟ್ಟಿಗೆ ಸಿಗ್ಬೋದು, ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗಲಿಕ್ಕಿಲ್ಲ. ಹಾಗಾಗಿ ಇವೆಲ್ಲವೂ ನಿಮಗೆ ಅಪರೂಪಕ್ಕೆ ಬಂದಂಥ ಯೋಗ, ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಅನೇಕ ರೀತಿಯ ಇಷ್ಟಾರ್ಥಗಳು, ನೀವು ಯಾವುದೇ ರೀತಿಯ ದುರುಪಯೋಗ ಆಗಲಿ, ದುಂದುವೆಚ್ಚದಾಗಲಿ ಅಥವಾ ಅನೈತಿಕ ವಿಚಾರ, ಭ್ರಷ್ಟ ವಿಚಾರಗಳಿಗೆ ಕೈ ಹಾಕಿದರೆ ತೊಂದರೆ ಆಗುತ್ತೆ. ಯಾಕಂದರೆ ಮುಂದೆ ನಿಮಗೆ ಕಾದಿರುವಂಥದ್ದು ಶನಿ ಮಹಾರಾಜರ ಪರೀಕ್ಷೆ. ಹಾಗಾಗಿ ಈಗ ಬರೋದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ತಕ್ಕ ಮಟ್ಟಿಗೆ ನಿಮಗೆ ಆಗುವಂಥ ಕೆಲವು ಈಗ ಬಂದಂಥ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಅಥವಾ ದೇವತಾ ಕಾರ್ಯಗಳನ್ನು, ಇವೆಲ್ಲಗಳನ್ನು ಸ್ವಲ್ಪ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ಸ್ತುತಿ, ದಾನಗಳನ್ನು ನೀವು ಅನುಸರಿಸಬಹುದು. ಎಲ್ಲ ಮೇಷರಾಶಿಯವರಿಗೆ ಅಪರೂಪಕ್ಕೆ ಬಂದಂತಹ ಈ ಬುಧನ ಲಾಭಸ್ಥಾನದ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಅಲ್ಲಿ ಬುಧನಿಂದ ನಿಮ್ಮ ರಾಶಿಗೆ 10ನೇ ಮನೆ ಅಥವಾ ಕರ್ಮಸ್ಥಾನ ಅಂತ ಹೇಳ್ತಾರೆ. 10ನೇ ಮನೆಯಲ್ಲಿ ಸಹ ಬುಧನು ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಈ ವೃಷಭ ರಾಶಿಯವರಿಗೆ ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಈಗಾಗಲೇ ರವಿಯ ಅನುಗ್ರಹ ನಿಮಗೆ ಮುಂದೆ ನಾಳೆಯಿಂದ ಬರುತ್ತೆ ಅಂತಂದರೆ 12ನೇ ತಾರೀಕಿಂದ ರವಿ ಅನುಗ್ರಹ ಸಹ ಬರ್ತಾ ಇರುತ್ತೆ. ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನಿಮಗೆ ಈಗ ಒಂದೇ ಬಾರಿ ಈ ವಿಗ್ರಹಗಳ ಯೋಗಗಳಿಂದ ಸಿಗಲಿದೆ. ಬುಧಾದಿತ್ಯ ಯೋಗ ನಿಮಗೆ ಸಹ ಉತ್ತಮ ಫಲವನ್ನು ಕೊಡುವಂಥದ್ದು. ಅನೇಕ ರೀತಿಯ ಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಇತ್ಯಾದಿಗಳನ್ನು ಬರೆಯೋರಿಗೆ ಅವರಿಗೆ ಈ ಬುಧನ ಒಂದು ಸಹಾಯದಿಂದ ಅದರಲ್ಲಿ ಸಕ್ಸಸ್ ರೇಟ್ಗಳು ಬರುತ್ತದೆ. ಯಾವುದಾದ್ರೂ ನೀವು ಉನ್ನತ ಶಿಕ್ಷಣಕ್ಕೆ ಸೀಟ್ ಪಡಿಬೇಕು, ಅದು ವಿದೇಶ ಮೂಲದ ಸಂಸ್ಥೆಗಳಿಗೆ ನೀವು ಪ್ರಯತ್ನ ಪಟ್ಟಿದ್ದೀರಾ, ಉದ್ಯೋಗಕ್ಕೋ ಶಿಕ್ಷಣಕ್ಕೋ ಪ್ರಯತ್ನ ಪಟ್ಟು ಅಲ್ಲಿ ನಿಮಗೆ ಸಿಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಈ ಉದ್ಯಮ ವ್ಯಾಪಾರ ಮಾಡೋರಿಗೆ ಸಹ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ನಿರೀಕ್ಷಿತ ಅನಿರೀಕ್ಷಿತ ಎರಡೂ ಲಾಭಗಳು ಬರ್ಬೋದು. ಕೌಟುಂಬಿಕವಾಗಿ ನಿಮಗೆ ಸಿಗಬೇಕಾದ ಆಸ್ತಿ ವಿಭಾಗನೋ ಅಥವಾ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಆಸ್ತಿಯೇನೋ ಅಥವಾ ಭೂಮಿನೋ ಅದು ಇನ್ನಿತರದ ಹಣದ ಪಾಲು ನಿಮಗೆ ಅವೆಲ್ಲ ಈಗ ಸಿಗಲಿವೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು, ಮದುವೆ ಫಿಕ್ಸ್ ಆಗುವಂಥದ್ದಾಗಲಿ, ಅದು ಇನ್ನಿತರ ಯಾವುದೇ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಗೃಹ ಪ್ರವೇಶನೋ, ಇನ್ನಿತರ ಯಾವುದೇ ನಿಮ್ಗೆ ಧಾರ್ಮಿಕನೋ ಅಥವಾ ಸಾಮಾಜಿಕವಾದ ಕೆಲಸ ಕಾರ್ಯಗಳಿಗೆ ಈಗ ಅನೇಕ ಅವಕಾಶಗಳು ಬರಲಿವೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಬುಧನ ಅನುಗ್ರಹ ಬಹಳ ಉತ್ತಮ ಫಲವನ್ನು ಕೊಂಡಿದೆ. ಇದೇ ಕಾಲದಲ್ಲಿ ನಿಮಗೆ ಶುಕ್ರ ಅನುಗ್ರಹ ಇರುವಂಥದ್ದು, ರವಿ ಅನುಗ್ರಹ ಸಹ ಬರಲಿರುವಂಥದ್ದು, ಜೊತೆಗೆ ಇತರ ಗ್ರಹಗಳ ಬೆಂಬಲ, ಚಂದ್ರನ ಬೆಂಬಲ, ಇವೆಲ್ಲ ನಿಮಗೆ ಅನೇಕ ರೀತಿಯ ಸಾಧನೆಗಳನ್ನ ಮಾಡಲಿಕ್ಕೆ, ಜೀವಮಾನದ ಹಲವಾರು ಕನಸುಗಳನ್ನು ಅನುಸರಿಸಲಿಕ್ಕೆ ಈ ಬುಧನ ಒಂದು ಅನುಗ್ರಹ ಫೆಬ್ರವರಿ 11ರಿಂದ 27ರವರೆಗೆ 17 ದಿನಗಳಲ್ಲಿ ನಿಮಗೆ ಭಾಳಷ್ಟು ಸಹಾಯಕ ಆಗುತ್ತೆ.
ಅನೇಕ ರೀತಿಯ ಕ್ರಾಂತಿಕಾರಿಯಾದ ಬದಲಾವಣೆಗಳು, ವಿಶೇಷವಾಗಿ ಯುವ ವರ್ಗದವರು ಯಾರು ಯುವ ವರ್ಗದಲ್ಲಿದ್ದಾರೆ ಆ ಯುವ ವರ್ಗಕ್ಕೆ ಬುಧನು ಈ ಬಾರಿ ಬಹಳಷ್ಟು ಅನೇಕ ರೀತಿಯ ಬಂಪರ್ ಅನ್ನಬಹುದಂಥ ಒಂದು ಲಾಭಗಳನ್ನು ಯಶವನ್ನು ಈಗ ಕೊಡಲಿದ್ದಾನೆ. ಅದನ್ನೆಲ್ಲ ವೃಷಭ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ಮಾಡ್ಬೋದು. ಎಲ್ಲ ವೃಷಭ ರಾಶಿಯವರಿಗೆ ಬುಧಾನುಗ್ರಹದಿಂದ ಶುಭವಾಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಚಲನೆ ಅಥವಾ 9ನೇ ಸ್ಥಾನ ಅಂತ ಹೇಳ್ತೇವೆ. ಅದು ನಿಮಗೆ ಹೆಚ್ಚಿನ ಒಂದು ಪ್ರಯೋಜನವನ್ನು ಕೊಡಲಿಕ್ಕಿಲ್ಲ, ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇರುತ್ತೆ. ಬುಧನು ನಿಮ್ಮ ರಾಶಿಯಾಧಿಪತಿ ಆಗಿದ್ದಾನೆ, ಆದರೆ ನಿಮ್ಮ ರಾಶಿಯಾಧಿಪತಿ ಈಗ ಅವನ ಗೋಚಾರದಲ್ಲಿ ನಿಮಗೆ ಉತ್ತಮ ಫಲ ಕೊಡುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಅಡ್ಡ ಪರಿಣಾಮಗಳು ಸ್ವಲ್ಪ ಬರ್ಬೋದು. ವಿಶೇಷವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಸುಸ್ತು ಜಾಸ್ತಿ ಆಗುವಂಥದ್ದು, ಆಯಾಸ ಜಾಸ್ತಿ ಆಗುವಂಥದ್ದು, ಯಾವುದೇ ಕೆಲಸದಲ್ಲಿ ನಿರಾಸಕ್ತಿ ಮೂಡುವಂಥದ್ದು, ಸೋಮಾರಿತನ ಆಲಸ್ಯಗಳು ಬರುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರ್ತದೆ, ಋಣಾತ್ಮಕವಾದ ಚಿಂತನೆ, ಖಿನ್ನತೆಯಂಥ ಪ್ರಭಾವಗಳು. ಜೊತೆಗೆ ಇತರರೊಂದಿಗೆ ನಿಮಗೆ ಯಾವುದೇ ವ್ಯವಹಾರ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಅಥವಾ ಇನ್ನಿತರದ ಬಾಂಧವ್ಯ ಇಟ್ಕೊಳ್ಳಿಕ್ಕೆ ಈಗ ಆಸಕ್ತಿ ಬರೋದಿಲ್ಲ. ಎಲ್ಲದರಲ್ಲೂ ನಿಮಗೆ ಆ ಒಂದು ಋಣಾತ್ಮಕವಾದ ಭಾವನೆ, ಎಲ್ಲ ಇತರ ವ್ಯಕ್ತಿಗಳ ಮೇಲೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಜೊತೆಗೆ ಹಣದ ಹರಿವು ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಈಗ ಅನಿರೀಕ್ಷಿತವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಔಷಧಿಗೋ, ಆಸ್ಪತ್ರೆಗೋ ಅಥವಾ ಇನ್ನಿತರ ಯಾವುದೇ ಯಂತ್ರ ವಾಹನಗಳು ಕೈಕೊಟ್ಟು ರಿಪೇರಿಗೋ ಇವೆಲ್ಲ ಬರ್ಬೋದು. ಹಾಗಾಗಿ ಎಲ್ಲ ಒಂದು ನಿಮಗೆ ಮನಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು, ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಸುಸ್ತುಗಳು, ಆಯಾಸಗಳು ಜಾಸ್ತಿ ಆಗುವಂಥದ್ದು, ಆಸಕ್ತಿಗಳು ಕಡಿಮೆ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಯಾವಾಗಲೂ ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಭಾವನೆಗಳು ಮೂಡುವಂಥದ್ದು. ಹಾಗಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಹಣದ ಒಂದು ರಕ್ಷಣೆ, ತನು ಮನ ಧನ ಮೂರರ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ತುಂಬ ಏನು ಕಂಟಕ ಅಥವಾ ತುಂಬ ತೊಂದರೆ ಆಗುತ್ತಂತಲ್ಲ, ಇಂಥ ಒಂದು ಸಣ್ಣ ಪುಟ್ಟ ಏರುಪೇರುಗಳು ತಾತ್ಕಾಲಿಕವಾಗಿ ಫೆಬ್ರವರಿ 11ರಿಂದ 27ರ ಮಧ್ಯದಲ್ಲಿ ನಿಮಗೆ ಬುಧನ ಪ್ರಭಾವದಿಂದ ಕಾಣಿಸ್ಬೋದು. ಆದರೆ ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳು ಒಳ್ಳೆಯದನ್ನು ಕೊಡುವಂಥದ್ದಿದ್ರೆ, ಅಲ್ಲಿ ಉದಾಹರಣೆಗೆ ಶುಕ್ರ ಇರ್ಬೋದು, ಚಂದ್ರ ಇರ್ಬೋದು, ಅವೆಲ್ಲ ಉತ್ತಮ ಪರಿಣಾಮಗಳು ನಿಮಗೆ ಖಂಡಿತ ಸಿಗುತ್ತೆ. ಆ ಬಗ್ಗೆ ಚಿಂತಿತರಾಗಬೇಕಲ್ಲ. ಆದರೆ ಬುಧನ ಒಂದು ಅಡ್ಡ ಪರಿಣಾಮ ನಿಮಗೆ ಒಂದು ಸಾಂಕೇತಿಕವಾಗಿ ಕೆಲವೊಬ್ಬರಿಗೆ ವ್ಯಕ್ತ ಆಗ್ಬೋದಾಗಿದೆ. ಹಾಗಾಗಿ ಸ್ವಲ್ಪ ವಿಚಾರವಾಗಿ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದೇವರ ಒಂದು ಭಕ್ತಿಯನ್ನು ನೀವು ಮಾಡಬಹುದಾಗಿದೆ ಮಿಥುನ ರಾಶಿಯವರು. ಅಲ್ಲಿ ಅಷ್ಟಮದಲ್ಲಿ ಬಂದಂತಹ ಒಂದು ಕಾಲದಲ್ಲಿ ಆದರೆ ಬುಧನು ನಿಮಗೆ ಈ ಬಾರಿ ಅಷ್ಟಮದಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಇತರ ಗ್ರಹಗಳಾದರೆ ಉದಾಹರಣೆಗೆ ಅಲ್ಲಿ ಗುರು ಬಂದರೆ, ಚಂದ್ರ ಬಂದರೆ ಎಲ್ಲ ಅಷ್ಟಮದಲ್ಲಿ ಕೆಟ್ಟ ಫಲ ಅಂತ ಹೇಳ್ತಾರೆ. ಆದರೆ ಬುಧನು ಬರುವಂಥದ್ದು ಯಾವಾಗಲೂ ಅಷ್ಟಮದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಬುಧ ಮತ್ತು ಶುಕ್ರರು ಮಾತ್ರ ಅಷ್ಟಮದಲ್ಲಿ ಈ ಬಾರಿ ಉತ್ತಮ ಫಲವನ್ನು ಕೊಡುವಂಥದ್ದು. ನಿಮಗೆ ಈ ಕಾಲದಲ್ಲಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಆಗಲಿವೆ. ಕರ್ಕಾಟಕ ರಾಶಿಗೆ ಈಗಾಗಲೇ ಗುರುಬಲನು ಅನುಕೂಲ ಇದೆ. ಜೊತೆಗೆ ಅಲ್ಲಿ ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ, ಕೇತು ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲವನ್ನು ನೀವು ಕಟಕ ರಾಶಿಯವರು ಈಗ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ವಿವಾಹಕ್ಕೆ ಸಿದ್ಧತೆ ಇರ್ತದೆ, ವಿವಾಹಕ್ಕೆ ಅಪೇಕ್ಷೆಪಡೋರಿಗೆ ಮದುವೆ ಫಿಕ್ಸ್ ಆಗೋದಾಗಲಿ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜನೆ ಮಾಡಬೇಕನ್ನೋರಿಗೆ ಅದೆಲ್ಲ ಸಿದ್ಧ ಆಗುವಂಥದ್ದಲ್ಲಿ. ಜೊತೆಗೆ ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಸಿಗೋದು, ವ್ಯಾಪಾರಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಹೊಸ ಸ್ಟಾರ್ಟಪ್ಗಳನ್ನು ಮಾಡುವಂಥ ಬಯಕೆಯುಳ್ಳವರಿಗೆ ಅದು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ದೂರದ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು, ಅಥವಾ ನಿಮ್ಮ ಒಂದು ಹಣದ ಕೊರತೆಗಳಿದ್ದರೆ ಹಣದ ಅವಶ್ಯಕತೆಗಳಿಗೆ ನಿಮಗೆ ಸಕಾಲದಲ್ಲಿ ಮಿತ್ರರು, ಬಂಧುಗಳು ಸಹಾಯಗಳು ಸಿಗುವಂಥದ್ದು, ಅಥವಾ ಉತ್ತಮವಾದ ಪಾಲುದಾರರು, ಪಾರ್ಟ್ನರ್ಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಬುಧನು ಈ ಬಾರಿ ಕಟಕ ರಾಶಿಯಲ್ಲಿ ಕೊಡಲಿದ್ದಾನೆ. ಅಷ್ಟಮದಲ್ಲಿ ಇದ್ದರೂ ಸಹ ಅತ್ಯಂತ ಉತ್ತಮ ಫಲವು ನಿಮಗೆ ನಿಮ್ಮದಾಗಲಿವೆ. ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ, ಆರೋಗ್ಯದಲ್ಲಿ ಸಹ ಸುಧಾರಣೆ, ಹಿಂದೆ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆಗಳು ದಿಢೀರಾಗಿ ಪವಾಡ ಸದೃಶವಾಗಿ ಬುಧನ ಕೃಪೆಯಿಂದ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಯುವ ವೃಂದದವರಿಗೆ ವಿಶೇಷವಾದ ಉತ್ತಮ ಫಲಗಳು ಬುಧನು ಈ ಬಾರಿ ಕೊಡಲಿದ್ದಾನೆ. ಉದ್ಯೋಗ ವಿಚಾರ ಇರ್ಬೋದು, ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಾಧನೆ ಮಟ್ಟದ ವಿಚಾರ ಇರ್ಬೋದು, ಅಥವಾ ನಿಮಗೆ ಸಿಗಬೇಕಾದ ಒಂದು ಸವಲತ್ತು ಫೆಸಿಲಿಟಿಗಳ ವಿಚಾರ ಇರ್ಬೋದು, ಅದಕ್ಕೆ ಎಲ್ಲದಕ್ಕೂ ಬುಧನು ಈಗ ವರದಾಯಕವಾಗಿ ಬಂದಿದ್ದಾನೆ. ಅದನ್ನು ಎಲ್ಲ ಕಟಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಅಪರೂಪಕ್ಕೆ ಇವೆಲ್ಲ ಬರುವಂಥ ಅವಕಾಶಗಳು, ಯಾಕಂದರೆ ಇವೆಲ್ಲ ನಿಮಗೆ ಪದೇ ಪದೇ ಸಿಗುವಂಥ ಅವಕಾಶಗಳೆಲ್ಲ, ಅದನ್ನು ಅತ್ಯುತ್ತಮವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಎಲ್ಲ ಕಟಕ ರಾಶಿಯವರಿಗೆ ಬುಧಾನುಗ್ರಹದಿಂದ ಈ 17 ದಿನಗಳು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಸಪ್ತಮ ಅಥವಾ 7ರ ಸ್ಥಾನ. ಸಪ್ತಮದಲ್ಲಿ ಬುಧನು ವ್ಯತಿರಿಕ್ತ ಫಲವನ್ನು ಕೊಳ್ಳಿದ್ದಾನೆ. ವ್ಯತಿರಿಕ್ತ ಅಂದರೆ ವಿರುದ್ಧವಾದ ಫಲ ಅಂತೇಳಿ, ಉತ್ತಮ ಫಲಗಳು ಬರೋದಿಲ್ಲ ಅಂತ ಅದರ ಅರ್ಥ. ಹಾಗಾಗಿ ಇಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ ಬರುತ್ತೆ. ಮನೆಯಲ್ಲಿ ಜಗಳದ ವಾತಾವರಣ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ಸಹೋದರ ಸಹೋದರರ ಮಧ್ಯೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ಭಿನ್ನಾಭಿಪ್ರಾಯ ಬರ್ಬೋದು. ಈಗಾಗಲೇ ಇದ್ದಂಥ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ವಿಚಾರದ ಸಣ್ಣ ಕಿಡಿಯಿಂದ ಆ ಭಿನ್ನಾಭಿಪ್ರಾಯಗಳು ಈಗ ಸ್ಫೋಟ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಗಂಡ ಹೆಂಡತಿಯರ ಮಧ್ಯೆ ಬಾಂಧವ್ಯ ಸ್ವಲ್ಪ ತುಂಬ ಕೊರತೆಗಳು ಬರ್ಬೋದು. ಇನ್ನು ಈ ಕಾಲದಲ್ಲಿ
ಈ ಒಂದು ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ಏನಾದರೂ ಒಂದು ಅಪವಾದ, ನಿಂದನೆ, ಅನೈತಿಕದ ವಿಚಾರ, ಇವೆಲ್ಲ ಆರೋಪಗಳು, ಆಪಾದನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಗ ವೃತ್ತಿ ಜಾಗದಲ್ಲೂ ಹಾಗೆ, ವೃತ್ತಿ ಜಾಗದಲ್ಲೂ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾದ ಆರೋಪ ಪ್ರತ್ಯಾರೋಪಗಳು, ನಿಮ್ಮ ಮಧ್ಯೆ ಕ್ರಮಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ. ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚುಗಳು, ಅವಮಾನಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ತುಂಬ ಅಡ್ಡ ಪರಿಣಾಮ ಬೀರುತ್ತೆ. ಸಿಂಹರಾಶಿಯವರಿಗೆ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಅರ್ಥಾತ್ ಪರ್ಸನಲ್ ಲೈಫ್ ಅಂತ ಹೇಳಿದ್ವಲ್ಲ, ಆ ವೈಯಕ್ತಿಕ ಜೀವನದ ಮೇಲೂ ನಿಮ್ಮ ಮನಸ್ಸಿನ ಮೇಲೂ ತುಂಬ ಒಂದು ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಇಂಥ ಒಂದು ಸನ್ನಿವೇಶಗಳಿಂದ ದೂರ ಇರುವಂಥದ್ದು, ಜೊತೆಗೆ ಕಲಹ, ವಾಗ್ವಾದ ಇತ್ಯಾದಿಗಳಿಂದ ಸ್ವಲ್ಪ ದೂರ ಇರಬೇಕು. ಅದರ ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಂಡುಕೊಳ್ಬೇಕು. ಹಾಗಾಗಿ ಸಿಂಹರಾಶಿಯವರಿಗೆ ಆರ್ಥಿಕ ಅಂದರೆ ಹಣಕಾಸಿಗೆ ಅಥವಾ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ವೈಯಕ್ತಿಕ ವಿಚಾರ, ಭಾವನೆಗಳು ಮತ್ತು ನಿಮ್ಮ ಸಂಬಂಧಗಳು ಇವೆಲ್ಲಕ್ಕೆ ಸ್ವಲ್ಪ ಕೊರತೆಗಳು ಬರ್ಬೋದು. ಬುಧನದಿಂದ ತೊಂದರೆ ಇದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸಿಂಹರಾಶಿಯವರು ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧ ಈ ಬಾರಿ ನಿಮಗೆ ವರವನ್ನು ಕೊಡ್ತಿದ್ದಾನೆ. ಈ ಬಾರಿ ಆತನು ನಿಮ್ಮ ರಾಶಿಯಿಂದ 6th ಅಥವಾ 6ನೇ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾನೆ. ಶುಭ ಕಾರ್ಯಗಳು ಕನ್ಯಾ ರಾಶಿಯವರಿಗೆ ಸಿದ್ಧಾಗುತ್ತೆ. ಗುರುವಿನ ಅನುಗ್ರಹ ನಿಮಗೆ ಆಗಲೇ ಈಗ ಪೂರ್ಣ ಪ್ರಮಾಣದಲ್ಲಿದೆ. ಅದೇ ರೀತಿ ಬುಧನು ಸಹ ನಿಮಗೆ ಪೂರಕವಾಗಿದ್ದಾನೆ. ಶನಿ ಮಹಾರಾಜವರಿಗೆ ವರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲ ಜೊತೆಗೆ ಬುಧನು ಸಹ ನಿಮಗೆ ಪ್ರಭಾವಶಾಲಿಯಾಗಿ ಅನೇಕ ಶುಭ ಫಲವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳುವಂಥ ಅವಕಾಶ, ವಾಹನ ಯಂತ್ರ ಕೊಳ್ಳುವಂಥ ಅವಕಾಶ, ಇನ್ನು ಸ್ಥಿರವಾದ ಹೂಡಿಕೆ ಮಾಡುವಂಥ ಅವಕಾಶ, ಜೊತೆಗೆ ಕೆಲವರಿಗೆ ವಿದೇಶ ಪ್ರವಾಸ, ಇನ್ನಿತರ ಯಾವುದೇ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ ಈಗ ಸಿದ್ಧಿಯಾಗಲಿವೆ. ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಆಸ್ತಿ ಸಂಬಂಧಿತವಾದ ಕಲಹ ಇವೆಲ್ಲ ಈಗ ನಿವಾರಣೆಗೆ ಅಲ್ಲಿ ಸೌಹಾರ್ದದಿಂದ ನಿಮ್ಮ ಆಸ್ತಿ ವಿವಾದಗಳಿಗೆ ಬಗೆಹರಿಯುವಂಥದ್ದು, ಕೌಟುಂಬಿಕವಾಗಿ ಅಥವಾ ಪಿತೃರಾಜ್ಯವಾಗಿ ಸಿಗಬೇಕಾದ ಆಸ್ತಿ ಇತ್ಯಾದಿಗಳ ಸಿಗುವಂಥದ್ದು, ಹಿಂದೆ ನಿಮಗೆ ಶತ್ರುಗಳಾಗಿದ್ದರೂ ಈಗ ಮಿತ್ರರಾಗಿ ಪರಿವರ್ತನೆ ಆಗುವಂಥದ್ದು, ಹಿಂದೆ ನಿಮಗೆ ತೊಂದರೆ ಕಿರುಕುಳ ಕೊಟ್ಟವರು ಈಗ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥದ್ದು, ಈ ರೀತಿ ಎಲ್ಲ ಪವಾಡ ಸದೃಶವಾದ ಹಲವಾರು ಉತ್ತಮ ಘಟನೆಗಳು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನಿಂದ ಈ ಫೆಬ್ರವರಿ 11ರಿಂದ 27ರವರೆಗಿನ ಅವಧಿಯಲ್ಲಿ 17 ದಿನಗಳಲ್ಲಿ ಜರಗಲಿವೆ. ಇದನ್ನು ಎಲ್ಲ ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಕೊಡುಕೊಳ್ಳುವಿಕೆಗೆ, ಒಪ್ಪಂದ ಮಾಡಲಿಕ್ಕೆ ಇಲ್ಲ, ಬಹಳಷ್ಟು ಉತ್ತಮವಾದ ಈ ಸದಾವಕಾಶವುಳ್ಳ ಕಾಲ ಇದೆ. ಗುರು ಮತ್ತು ಬುಧರ ಏಕಕಾಲದ ಆಶೀರ್ವಾದ, ಅದರ ಜೊತೆಗೆ ಇರತಕ್ಕಂಥ ವಿಶೇಷವಾದ ಇನ್ನಿತರ ಗ್ರಹಗಳ ಬೆಂಬಲವು ನಿಮಗೆ ಪೂರಕವಾಗಿ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬಹುದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿಗೆ ಪಂಚಮದ ಚಲನೆ. ನಿಮ್ಮ ರಾಶಿಯಿಂದ 5ನೇ ಸ್ಥಾನ ಅಂತ ಹೇಳಿದರೆ ಪಂಚಮದಲ್ಲಿ ಬುಧನು ಸ್ವಲ್ಪ ಮಿಶ್ರ ಫಲಗಳ ಸೂಚಕರಾಗಿದ್ದಾನೆ. ಹಾಗಾಗಿ ನಿಮಗೆ ಸಾಂಸಾರಿಕವಾಗಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ಮಾತಿನ ಚಕಮಕಿ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಬರುತ್ತೆ. ಮನೆಯ ಮಕ್ಕಳ ಜೊತೆಗೋ ಅಥವಾ ನಿಮಗಿಂತ ಕಿರಿಯವಾದ ಮನೆಯ ಸದಸ್ಯರ ಜೊತೆಗೋ ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗಿಂತ ಜೂನಿಯರ್ಗಳು, ಕಿರಿಯರು ಯಾರಿರುತ್ತೆ ಅವರ ಜೊತೆಗೋ ಇಂಥ ಒಂದು ವಾಗ್ವಾದ ಮಾತಿನ ಚಕಮಕಿಗಳು ಬರುತ್ತೆ. ಜೊತೆಗೆ ಅಂತಹ ಒಂದು ಕಿರಿಯ ವ್ಯಕ್ತಿಗಳು ಅಥವಾ ಕಿರಿಯ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ದೂರನ್ನು, ಕಂಪ್ಲೇಂಟನ್ನು ಕೊಡೋದಾಗಲಿ ಎಲ್ಲ ಆಗುತ್ತೆ. ಜೊತೆಗೆ ಮಾತಿನ ಚಕಮಕಿಗಳು ಆಗುತ್ತೆ. ಇದೇ ಕಾಲದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ನಾಸ್ತಿಕತೆ ಭಾವನೆ, ಸಿಟ್ಟು, ಕ್ರೋಧ, ಅಹಂಕಾರ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಮತ್ತು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ. ಅನೈತಿಕವಾದ ವಿಚಾರಗಳಿಗೆ ಕೈ ಹಾಕಿದರೆ ಸ್ವಲ್ಪ ಅಲ್ಲಿಂದ ತೊಂದರೆ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ಅಥವಾ ಇನ್ನಿತರ ನೀವು ದೂಷಣೆ ಮಾಡೋದಾಗಲಿ, ಇನ್ನಿತರ ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮ ಇಲ್ಲ. ಹಣಕಾಸಿನ ನಿಮಗೆ ಕೊರತೆ ಎದುರಾಗ್ಬೋದು, ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಜೊತೆಗೆ ಪದೇ ಪದೇ ಮನೆಯಲ್ಲಾಗಲಿ ವೃತ್ತಿ ಜಾಗದಲ್ಲಿ ಜಗಳ ಮಾಡುವಂಥ ಟೆಂಡೆನ್ಸಿ, ಅಂದರೆ ಪ್ರತಿಯೊಂದಕ್ಕೂ ಜಗಳ ಅಥವಾ ಡ್ಯಾಶಿಂಗ್ ಮೋಡ್ ಅಂತ ಹೇಳ್ತಾರೆ, ಅಂತೆಲ್ಲ ಡ್ಯಾಶಿಂಗ್ ಮಾಡಿ ನೀವು ಜಗಳವನ್ನು ಕಲಹವನ್ನು ಮಾಡುವಂಥ ಎಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ನೀವು ಈ ಕಾಲದಲ್ಲಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮಾತನ್ನು ನಿಯಂತ್ರಣ ಖಂಡಿತ ಮಾಡಬೇಕಾಗುತ್ತೆ. ಆರ್ಥಿಕವಾಗಿ ಅಷ್ಟೇನು ತೊಂದರೆ ಇಲ್ಲ. ಹಣಕಾಸಿಗೆ ಅಥವಾ ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ. ಮಾತು, ನಡವಳಿಕೆ, ಬಾಂಧವ್ಯ ಇದೆಲ್ಲ ವಿಚಾರವಾಗಿ ತುಂಬ ಒಂದು ಎಚ್ಚರಿಕೆ. ಯಾಕಂದರೆ ಬುಧನು ಮಾತಿನ ಕಾರಕ. ಆತನು ಒಳ್ಳೆಯ ಮಾತನ್ನು ಆಡಿಸಿ ಒಳ್ಳೆಯ ಸ್ಥಿತಿಯಿದ್ದಾಗ ನಮ್ಮ ಒಳ್ಳೆಯ ಮಾತಿನಿಂದ ನಮ್ಮನ್ನು ಪ್ರಪಂಚವನ್ನೇ ಗೆಲ್ಲುವಷ್ಟು ಸಾಮರ್ಥ್ಯವನ್ನು ಕೊಡ್ತಾನೆ ಬುಧ. ಆದರೆ ಯಾವಾಗ ಆತನು ಈಗ ಗೋಚಾರದಲ್ಲಿ ಆಗಲಿ ಅಥವಾ ನಿಮ್ಮ ಜಾತಕದಲ್ಲಿ ಆಗಲಿ ವಿರುದ್ಧವಾದ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ನಮ್ಮಿಂದ ವಿರುದ್ಧವಾದ ಮಾತನಾಡಿಸಿ ನಮಗೆ ಸಿಗಬೇಕಾದ ಗೌರವನ್ನಾಗಲಿ, ಸಿಗಬೇಕಾದ ಸವಲತ್ತನ್ನು ಎಲ್ಲನ್ನ ಕಸಿದುಕೊಳ್ಳುವಂಥ ಸಾಧ್ಯತೆ ಮಾತು ಮಾಡುತ್ತೆ. ಹಾಗಾಗಿ ಅದರ ಬಗ್ಗೆ ಒಂದು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದಾಗಿದೆ ತುಲಾರಾಶಿಯವರು. ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಚಾಲನೆ ಅನೇಕ ಒಂದು ಪೂರಕವಾದ ಸ್ಥಾನ 4ರ ಸ್ಥಾನದಲ್ಲಿದೆ. ಚತುರ್ಥದಲ್ಲಿ ಅಲ್ಲಿ ಬುಧನು ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ನಿಮ್ಮ ಒಂದು ದೀರ್ಘಕಾಲದ ಕೋರಿಕೆ ಬೇಡಿಕೆಗಳು ಈಡೇರಲಿವೆ. ಸಾಂಸಾರಿಕವಾಗಿ ಉತ್ತಮವಾದ ಬಾಂಧವ್ಯ, ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದವನ್ನು ಮಾಡೋರಿಗೆ ಸಹ ಅನೇಕ ರೀತಿಯ ಅವರ ಉತ್ಪನ್ನಗಳಿಗೆ ಬೇಡಿಕೆ ಆಗಲಿ, ಉತ್ಪನ್ನಗಳಿಗೆ ಬೆಲೆ ಎಂದು ತುಂಬ ಒಂದು ಲಾಭದ ಕಡೆಗೆ ಬರ್ತಾರೆ. ಹಿಂದೆ ಆಗಿದ್ದ ನಷ್ಟಗಳೆಲ್ಲ ಈಗ ಭರ್ತಿಯಾಗಿ ಅವೆಲ್ಲ ನಿಮಗೆ ಲಾಭದ ಕಡೆಗೆ ಹೋಗುವಂಥ ವ್ಯಾಪಾರ ಉದ್ಯಮಗಳು ಚೆನ್ನಾಗಾಗುತ್ತೆ.
ಮನಸ್ಥಿತಿಯು ಮನೆಯಲ್ಲಿ ಉತ್ತಮ, ಸಾಂಸಾರಿಕವಾಗಿಯೂ ಉತ್ತಮವಾದ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಭಾಳ ಉತ್ತಮವಾಗಿರುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ನಿಮಗೆ ಪ್ರಯೋಜನಗಳು ಸಿಗಲಿವೆ. ಮಿತ್ರರಿಂದ ಬಂಧುಗಳಿಂದ ಸಹಾಯಗಳು ಸಿಗಲಿವೆ. ಹಿಂದೆ ನಿಮಗೆ ಶತ್ರುಗಳಾಗಿದ್ದವರಿಗೆ ಪರಿವರ್ತನೆಗೆ ಮಿತ್ರರಾಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಘಟನೆಗಳು ಮನೆಯಲ್ಲೂ ಜರುಗುತ್ತೆ, ವೃತ್ತಿ ಜಾಗದಲ್ಲೂ ಜರುಗಲಿವೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ವೃಶ್ಚಿಕ ರಾಶಿಯವರು ಪವಾಡ ಸದೃಶವಾಗಿ ಬುಧನಿಂದ ಈ ಬಾರಿ ಪಡೆಯಲಿದ್ದಾರೆ. ನಿಮ್ಮ ದೀರ್ಘಕಾಲದ ಹಲವು ಕನಸುಗಳು ನನಸಾಗಬಹುದು, ಅಥವಾ ಈ ಕೋರ್ಟ್ ಕಚೇರಿ ಸಂಬಂಧಿತ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು, ದಾಖಲೆ ಪತ್ರ ಇತ್ಯಾದಿಗಳು ಅವೆಲ್ಲವೂ ನಿಮಗೆ ಈಗ ಸಿಗುವಂಥ ಅವಕಾಶ ಬುಧನ ಕೃಪೆಯಿಂದ ಈ ಬಾರಿ ಆಗಲಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬುಧನಿಂದ ಆಗುವಂಥ ಎಲ್ಲ ಸಂಬಂಧ ಉತ್ತಮ ಫಲಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಧನುರಾಶಿಗೆ ಈ ಒಂದು ಚಲನೆ ಮೂರನೇ ಸ್ಥಾನದಲ್ಲಿ ಬುಧನು ವ್ಯತಿರಿಕ್ತ ಫಲವನ್ನು ಅಥವಾ ಮಿಶ್ರ ಫಲವನ್ನು ಕೊಡಬಹುದಾಗಿದೆ. ಇಲ್ಲಿ ನಿಮಗೆ ಆಗತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ಬೋದು, ವಿಘ್ನಗಳು ವಿಳಂಬ ಬರುವಂಥದ್ದು, ವೃತ್ತಿಯಲ್ಲಿ ನಿಮಗೆ ಕೆಲವು ನಷ್ಟ ಕಷ್ಟಗಳ ಅನುಭವ ಆಗುವಂಥದ್ದು, ಅದು ನಿಮಗೆ ಸ್ವಯಂಕೃತ ಅಪರಾಧದಿಂದ ನೀವೇನಾದರೂ ಹಣವನ್ನಾಗಲಿ ವಸ್ತುವನ್ನಾಗಲಿ ಅಥವಾ ನಿಮ್ಮ ಒಂದು ಒಡವೆ ಇತ್ಯಾದಿಗಳನ್ನ ಕಳೆದುಕೊಳ್ಳುವಂಥದ್ದು, ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಮಾತಿನಲ್ಲಿ ಸಹ ಹಾಗೆ ನಿಮಗೆ ಅನೇಕ ರೀತಿಯ ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲೋ ಅಥವಾ ಕಿರಿಯ ವ್ಯಕ್ತಿಗಳಲ್ಲೂ ಆಗ್ಬೋದಾಗಿದೆ. ಅನೇಕ ರೀತಿಯ ಅದು ಕಷ್ಟ ನಷ್ಟದ ಸೂಚನೆ ಸಹ ಕಂಡುಬರುತ್ತೆ. ಹಾಗಾಗಿ ಆರ್ಥಿಕವಾಗಿ ನಿಮಗೆ ಅಷ್ಟು ಉತ್ತಮ ಬಂದಿಲ್ಲ. ಜೊತೆಗೆ ವೈಯಕ್ತಿಕವಾಗಿಯೂ ಮಾತಿನ ಬಗ್ಗೆ ಚಕಮಕಿಗಳು ಬರುತ್ತೆ. ಮನೆಯ ಬಾಂಧವರಲ್ಲೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಸಹೋದ್ಯೋಗಗಳಲ್ಲೂ ಒಂದು ಬಾಂಧವ್ಯದ ಕೊರತೆ, ಮಾತಿನ ಚಕಮಕಿ, ಜಗಳ ಕಲಹಗಳು ಬರ್ಬೋದಾಗಿದೆ. ಜೊತೆಗೆ ನಿಮಗೆ ಸಿಗಬೇಕಾದ ಯಾವುದೇ ಸವಲತ್ತುಗಳು ಅಥವಾ ಇನ್ನಿತರ ಸೌಕರ್ಯಗಳು ಅವೆಲ್ಲ ಈಗ ವಿಳಂಬ ಆಗುವಂಥದ್ದಾಗಲಿ, ಸಕಾಲಕ್ಕೆ ಸಿಗದೇ ಇರುವಂಥದ್ದು, ಹಣಕಾಸಿನ ನಮಗೆ ಕೊರತೆ ಕೆಲವು ಎದುರಾಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಈಗ ಏರುಪೇರುಗಳ ಸ್ಥಿತಿ. ಜೊತೆಗೆ ಅವಮಾನಕರವಾದ ಘಟನೆ ಆಗುತ್ತೆ. ಅಲ್ಲಲ್ಲಿ ಅವಮಾನಕರದ ಘಟನೆ ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು, ಅವಮಾನಕರವಾದ ಘಟನೆಗಳು ಆಗುವಂಥದ್ದು, ಪರಸ್ಪರವಾದ ವಿರುದ್ಧವಾದ ಘಟನೆಗಳು ಜರುಗುವಂಥದ್ದು. ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀರ, ಅದರ ವಿರುದ್ಧವಾದ ಫಲಿತಾಂಶ ಅಲ್ಲಿ ಆಗುವಂಥದ್ದು. ಹಾಗಾಗಿ ಗುಪ್ತವಾದ ಶತ್ರುಗಳು ಸಹ ನಿಮಗೆ ಕೆಲವೊಮ್ಮೆ ತೊಂದರೆ ಕೊಡ್ಬೋದು. ಹಾಗೆ ಒಟ್ಟಿನಲ್ಲಿ ಬುಧನ ಈ ಪ್ರಭಾವ ನಿಮಗೆ ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ. ಹಾಗಾಗಿ ಇಂಥ ವಿಚಾರವಾಗಿ, ವೈಯಕ್ತಿಕ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ನಡವಳಿಕೆ ವಿಚಾರ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಸುರಕ್ಷಾ ಕ್ರಮ ಈ ಧನುರಾಶಿಯವರಿಗೆ ಬೇಕಾಗುತ್ತೆ. ಮುಂದೆ ಮಕರ ರಾಶಿಗೆ ಈ ಬಾರಿ ಬುಧನ ಅನುಗ್ರಹ ಬಹಳ ಉತ್ತಮವಾದ ಸ್ಥಿತಿಯಲ್ಲಿ ಬರ್ತದೆ. ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಮನೆ ಅಂತ ಹೇಳ್ತೇವೆ, ಧನಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಈ ಬಾರಿ ಕೊಡಲಿದ್ದಾನೆ. ಆಗಲೇ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಸಿಗ್ತಾ ಇರುವಂಥದ್ದು ಶುಕ್ರನಿಂದ. ಅದರ ಜೊತೆಗೆ ಈಗ ಬುಧನು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿಕ್ಕೆ ಬರ್ತಿದ್ದಾನೆ. ರಾಹುವು ಸಹ ನಿಮ್ಮ ಬೆಂಬಲಕ್ಕೆ ಇದ್ದಾನೆ. ಹಾಗಾಗಿ ದೀರ್ಘಕಾಲದಿಂದ ಅನೇಕ ರೀತಿಯ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಬುಧನೊಂದು ಕೃಪೆಯಿಂದ ಆಗುತ್ತೆ. ಮಾತಿನಿಂದ ನಿಮಗೆ ಗೆಲ್ಲುವಂಥ ಒಂದು ಅವಕಾಶಗಳು, ನಿಮ್ಮನ್ನು ಇತರರಿಗೆ ಹೊಗಳಿಕೊಂತ ಮಾಡುವಂಥ ಅವಕಾಶಗಳು, ಯಾರೋ ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಈ ಆಧುನಿಕವಾದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಅಂಥದ್ದೆಲ್ಲ ಕೆಲಸ ಮಾಡ್ತಾರೋ, ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಂತಾದೆಲ್ಲ ಕೆಲಸ ಮಾಡ್ತಾರೋ, ನ್ಯೂಸ್ ಮೀಡಿಯಾ ಅಥವಾ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಿರುವಂಥವ್ರು ಇರ್ಬೋದು, ಅನೇಕ ರೀತಿಯರಿಗೆ ಅವಕಾಶಗಳು ಈಗ ಬರಲಿವೆ. ಜೊತೆಗೆ ಯಾವುದೇ ರೀತಿಯ ತಾಂತ್ರಿಕ ಅಥವಾ ಇಂಜಿನಿಯರಿಂಗ್, ಟೆಕ್ನಿಕಲ್ ಮುಂತಾದ ಹುದ್ದೆಯಲ್ಲಿರೋರಿಗೆ ಅಥವಾ ಈ ಪ್ರೊಡಕ್ಷನ್ ಫ್ಯಾಕ್ಟರಿ ಮುಂತಾದಲ್ಲಿ ಇರೋರಿಗೆ ಅನೇಕ ರೀತಿಯ ಅವಕಾಶಗಳು ಬರ್ಬೋದು. ಉದ್ಯೋಗ ಹುಡುಗರಿಗೆ ಅತ್ಯುತ್ತಮವಾದ ಉದ್ಯೋಗ, ಪೇಮೆಂಟ್ ಮಾಡುವಂಥ ಉದ್ಯೋಗಗಳು ಸಿಗುವಂಥದ್ದು. ಹಿಂದೆ ನಿಮ್ಮ ಮಾಡಿದಂಥ ಉದ್ಯೋಗ ಸ್ಥಳದಿಂದ ನಿಮಗೆ ಕೆಲವರಿಗೆ ಇನ್ನೂ ಹೆಚ್ಚಿನ ಒಂದು ಉನ್ನತವಾದ ಮಟ್ಟಕ್ಕೆ ಬಡ್ತಿ ಆಗುವಂಥದ್ದು. ಈ ರೀತಿ ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ನಿಮ್ಮ ಔದ್ಯೋಗಿಕ ಅಂದರೆ ನಿಮ್ಮ ಉದ್ಯೋಗ ವೃತ್ತಿ ವಿಚಾರವೂ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಬುಧನು ಕೊಡಲಿದ್ದಾನೆ. ಜೊತೆಗೆ ಹಿಂದೆ ನಿಮಗೆ ನಿರಾಕರಣೆ ಆದಂಥ ಹಲವಾರು ಅವಕಾಶಗಳು, ಹಲವಾರು ಸೌಲಭ್ಯಗಳು ಈಗ ನಿಮಗೆ ಸಡನ್ನಾಗಿ ಪವಾಡ ಸದೃಶವಾಗಿ ನಿಮಗೆ ಅವೆಲ್ಲ ಸಿಗುವಂಥದ್ದು. ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು ಅಥವಾ ಹಿಂದೆ ನಿಮ್ಮಿಂದ ಒಂದು ಕಲಹ ಮಾಡಿದರು, ಈಗ ಪವಾಡ ಸದೃಶವಾಗಿ ನಿಮಗೆ ಮತ್ತೆ ಮೈತ್ರಿಯನ್ನು ಬೆಳೆಸುವಂಥದ್ದು. ಈ ರೀತಿ ಹಲವಾರು ಪವಾಡ ಸದೃಶವಾದ ಘಟನೆಗಳು ಮಕರ ರಾಶಿಯವರ ಜೀವನದಲ್ಲಿ ಈ ಬಾರಿ ಆಗಲಿದೆ. ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು, ಹಣಕಾಸಿನ ಉತ್ತಮ ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲ ಬುಧನ ಅನುಕೃಪೆಯಿಂದ ಮಕರ ರಾಶಿಯವರಿಗೆ ಈ ಬಾರಿ ಸಿಗಲಿದೆ. ಫೆಬ್ರವರಿ 11ರಿಂದ 27ರವರೆಗೆ ಅವಧಿಯಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಕರ ರಾಶಿಯವರು. ಮುಂದೆ ಕುಂಭರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಲ್ಲೇ ಆಗುತ್ತೆ. ಜನ್ಮದಲ್ಲಿ ಬುಧನ ಪರಿವರ್ತನೆ ಒಳ್ಳೆಯದಲ್ಲ. ಜನ್ಮದಲ್ಲಿ ಬುಧ, ಗುರು, ಶನಿ ಅಥವಾ ಈ ರಾಹು, ಕೇತುಗಳು ಅಥವಾ ಮಂಗಳ ಇವೆಲ್ಲ ಬಂದಾಗ ಅಲ್ಲಿ ಜನ್ಮದಲ್ಲಿ ಅವರು ವಿರುದ್ಧ ಫಲವನ್ನು ಕೊಡ್ತಾರೆ, ಅಂದರೆ ಸಂಕಷ್ಟ ಫಲವನ್ನು ಕೊಡ್ತಾರೆ ಅಂತ ಅದರ ಅರ್ಥ. ಹಾಗಾಗಿ ನಿಮಗೆ ಈಗ ಬುಧನ ಚಲನೆ ಅಷ್ಟೇನು ಉತ್ತಮದಾಯಕವಾಗಿಲ್ಲ. ಅಲ್ಲಿ ವಿಶೇಷವಾಗಿ ಬುಧನು ಜನ್ಮದಲ್ಲಿ ಬಂದಾಗ ಆರೋಗ್ಯದ ಮೇಲೆ ಮೊದಲ ಪರಿಣಾಮ ಬರ್ಬೋದು. ಆರೋಗ್ಯದಲ್ಲಿ ಇದ್ದಾಗಿದ್ದಂತೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಈಗಾಗಲೇ ಇದ್ದಂಥ BP ನೋವು, ಶುಗರು, ಮಂಡಿ ನೋವು, ಜಾಯಿಂಟ್ ಪೇನು, ಅಸ್ತಮಾನ, ಅಲರ್ಜಿನ್ ಅಂತ ಇರ್ತಾರೆ. ಅವೆಲ್ಲವೂ ಈಗ ಬುಧನ ಈ ಗೋಚಾರದಲ್ಲಿ ಅವೆಲ್ಲ ಸ್ವಲ್ಪ ಈಗ ಹೆಚ್ಚು ಜಾಸ್ತಿ ತೊಂದರೆ ಕೊಡ್ಬೋದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಸ್ಕಿನ್ ರ್ಯಾಷಸ್ ಅಥವಾ ಅಲರ್ಜಿಗಳು ತಾನು ಕಾಣಿಕೊಳ್ಳುವಂಥದ್ದು ಎಲ್ಲ ಬರ್ಬೋದು. ಅದಕ್ಕೆ ಸೂಕ್ತವಾದ ಔಷಧ ಉಪಚಾರ, ಚಿಕಿತ್ಸೆಯನ್ನು ಖಂಡಿತ ಮಾಡಿಕೊಳ್ಬೇಕಾಗುತ್ತೆ. ಆರೋಗ್ಯದ ಮೇಲೆ ಅಂಥ ಒಂದು ಅಡ್ಡ ಪರಿಣಾಮ. ಇನ್ನು ಕೆಲವರಿಗೆ ಚಿಂತೆ, ಖಿನ್ನತೆ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಒಂಟಿತನ ಬರುವಂಥದ್ದು, ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆ ಜರುಗೋದು.
ಅಥವಾ ಇತರರ ಜೊತೆಗೆ ನಿಮ್ಮ ಬಾಂಧವ್ಯ ಸ್ವಲ್ಪ ಈಗ ಹದಗೆಡುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ಈಗ ನಕಾರಾತ್ಮಕವಾಗಿ ಅವರು ಯೋಚನೆ ಮಾಡಿ, ನೀವು ಸಕಾರಾತ್ಮಕವಾಗಿ ಮಾತಾಡಿದ್ರು ಅವರು ನಿಮ್ಮನ್ನು ನಕಾರಾತ್ಮಕವಾಗಿ ಅದನ್ನು ಟ್ರೀಟ್ ಮಾಡುವಂಥದ್ದು. ಈ ರೀತಿ ಎಲ್ಲ ಒಂದು ಪರಸ್ಪರ ವಿರುದ್ಧವಾದ ಘಟನೆ ಜರುಗುತ್ತೆ. ಮನಸ್ಸಲ್ಲಿ ವ್ಯಥೆ ಚಿಂತೆ ಹೆಚ್ಚಳಾಗುತ್ತೆ. ಹಣಕಾಸಿನ ಅರಿವು ಸ್ವಲ್ಪ ನಿಧಾನ ಆಗುತ್ತೆ. ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರವೇಶ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಕಾಲ ನಿಮಗೆ ಬುಧನ ಅನುಗ್ರಹದ ಅಷ್ಟೊಂದು ಉತ್ತಮವಾಗಿ ಚೆನ್ನಾಗಿ ಬರ್ತಾಯಿಲ್ಲ. ಅನೇಕ ರೀತಿಯ ಪರಸ್ಪರ ವಿರುದ್ಧವಾದ ಘಟನೆಗಳು ಜರಬಹುದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಭಯ ಅಥವಾ ಆತಂಕದ ವಾತಾವರಣ ಬರ್ಬೋದು. ಇನ್ನು ಸ್ವಂತ ಉದ್ಯಮ ಕೈಗಾರಿಕೆ ನಡೆಸೋರಿಗೆ ಅಲ್ಲಿ ಏನಾದರೂ ವರ್ಕರ್ಸ್ ಪ್ರಾಬ್ಲಮ್, ಪವರ್ ಪ್ರಾಬ್ಲಮ್, ರಾ ಮೆಟೀರಿಯಲ್ ಪ್ರಾಬ್ಲಮ್ ಇಂಥದ್ದು, ಅಥವಾ ಮಾರ್ಕೆಟಿಂಗ್ ಪ್ರಾಬ್ಲಮ್, ಯಾವುದೋ ಒಂದು ಆ್ಯಂಗಲಲ್ಲಿ ಪ್ರಾಬ್ಲಮ್ಗಳು ನೀವು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಬುಧನ ಒಂದು ಈ ಗೋಚಾರವು ಅಷ್ಟೇನು ಉತ್ತಮವಾಗಿಲ್ಲ. ನೀವು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಈ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ನೇ ಮನೆ ಅಂತ ಆಗುತ್ತೆ ಕುಂಭರಾಶಿ. ಹಾಗಾಗಿ ದ್ವಾದಶದಲ್ಲಿ ಅಥವಾ 12ನೇ ಮನೆಯಲ್ಲಿ ಇಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ, ಸಂಕಷ್ಟ ಫಲವನ್ನು ಕೊಡುವಂಥ ಸಾಧ್ಯತೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಹೊಟ್ಟೆ ನೋವು, ಅಜೀರ್ಣ ಅಥವಾ ಗ್ಯಾಸ್ಟ್ರೈಟಿಸು ಅಥವಾ ಆ್ಯಸಿಡಿಟಿ ಮುಂತಾದೆಲ್ಲ ಸಮಸ್ಯೆಗಳು ಹೊಟ್ಟೆಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟು ಬರ್ಬೋದು. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಮಗೆ ಚಕಮಕಿಗಳು ಬರುವಂಥದ್ದು, ಮನೆಯಲ್ಲಿ ಯಾವುದೋ ಸ್ವಲ್ಪ ನಕಾರಾತ್ಮಕ ವಾತಾವರಣ, ನಿರಾಸಕ್ತಿ ಬರುವಂಥ ವಾತಾವರಣ, ಸೋಮಾರಿತನ, ಆಲಸ್ಯ ಬರುವಂಥ ವಾತಾವರಣ ಜಾಗುತ್ತೆ. ಜೊತೆಗೆ ಇತರರು ನಿಮ್ಮನ್ನು ನಿಂದೆ ಮಾಡೋದಾಗಲಿ, ಅವಹೇಳನ ಮಾಡೋದು ಘಟನೆ ಜಾಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಉದ್ಯೋಗ ಜಾಗದಲ್ಲೂ ವೃತ್ತಿ ಜಾಗದಲ್ಲೂ ಜರಬಹುದು. ಯಾವುದೇ ಪ್ರಯತ್ನಗಳಿಗೆ ಈಗ ಸಫಲತೆ ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಸ್ಲೋ ಆತ ನಿಧಾನ ಆಗುತ್ತೆ. ನಿಮ್ಮ ಮಾತಿನಿಂದ ಹಿಂದೆ ಆಗ್ತಿದ್ದ ಕೆಲಸ ಈಗ ನಿಮ್ಮ ಮಾತಿಗೆ ವಿರುದ್ಧವಾಗಿ ಆಗುವಂಥದ್ದು, ಅಥವಾ ನಿಮಗೆ ಈಗ ವಿರುದ್ಧವಾದ ಪರಿಣಾಮಗಳು ನಿಮ್ಮ ಮಾತಿನಿಂದ ನಿಮಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಪರಸ್ಪರವಾದ ಕಾಂಟ್ರವರ್ಷಿಯಲ್ ಅಥವಾ ವಿವಾದಾತ್ಮಕವಾದ ಪರಿಣಾಮಗಳು ನಿಮಗೆ ಬುಧನಿಂದ ಈ ಬಾರಿ ಬರ್ಬೋದಾಗಿದೆ. ಫೆಬ್ರವರಿ 11ರಿಂದ 17 ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆಗಲೇ ನಿಮಗೆ ಸಾಡೆ ಸಾತಿಯ ಒಂದು ಗಂಭೀರ ಪರಿಣಾಮ ನಿಮಗೆ ಇದೆ. ಗುರುಬಲದ ಕೊರತೆ, ರಾಹುಕೇತುಗಳ ವೈರುಧ್ಯ ಇವೆಲ್ಲವೂ ಇರೋದರ ಕಾರಣ ಅಲ್ಲಿ ನಿಮಗೆ ಜನ್ಮದಲ್ಲಿ ಬಂದಂತಹ ಬುಧನಿಂದಾಗಿ ಅವೆಲ್ಲವೂ ಈಗ ಒಂದು ವೈಪರೀತ್ಯದ ಪರಿಣಾಮಗಳು ಮೀನರಾಶಿಯವರು ಎದುರಿಸಬೇಕಾಗೋದು. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಅಲ್ಲದೆ ಕೊನೆಗೆ ಹೇಳ್ತಕ್ಕಂತಹ ಈ ಒಂದು ಸ್ತುತಿ ಸ್ತೋತ್ರ ಪ್ರಾರ್ಥನೆಯನ್ನು ಮಾಡ್ಬೋದಾಗಿದೆ. ತನುಮಾನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು ಮೀನರಾಶಿಯವರು. ಇವೆಲ್ಲವೂ ಬುಧನ ಒಂದು ಕುಂಭರಾಶಿಯ ಗೋಚಾರದ ಫಲ. ಫೆಬ್ರವರಿ 11ರಿಂದ 27ರವರೆಗಿನ ಅವಧಿಯಲ್ಲಿ ಆಗುವಂಥ ಈ ಒಂದು 17 ದಿನಗಳ ಒಂದು ಫಲವನ್ನು ಹೇಳಿದಾಗಿದೆ. ಬುಧನ ಗೋಚಾರವು ಕ್ಷಿಪ್ರವಾಗಿ ಆಗ್ತಾ ಇರ್ತದೆ. ಅಂದರೆ ಈ ಬಾರಿ ನಿಮಗೆ ಯಾವ ರಾಶಿಗೆ ಅಷ್ಟು ಉತ್ತಮ ಫಲ ಸಿಕ್ಕಿಲ್ಲ, ಮುಂದಿನ ಗೋಚಾರದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಬುಧನ ಒಂದು ವಿಚಾರವಾಗಿ ಯಾರೂ ಆತಂಕಕ್ಕೆ ಒಳಗಬೇಕಾಗಿಲ್ಲ. ಬುಧ ಆಗಲಿ, ಶುಕ್ರ ಆಗಲಿ, ಅಥವಾ ಚಂದ್ರ, ಸೂರ್ಯ ಇವರೆಲ್ಲರೂ ಕ್ಷಿಪ್ರವಾಗಿ ಆವಾಗ ರಾಶಿಯನ್ನು ಪರಿವರ್ತನೆ ಮಾಡ್ತಾ ಇರ್ತಾರೆ. ಆಗ ನಿಮಗೆ ಈ ಬಾರಿ ಸಿಗದಂಥ ಅವಕಾಶ ಮುಂದಿನ ಬಾರಿ ಖಂಡಿತ ಆ ಗೋಚಾರದಲ್ಲಿ ಸಿಗುತ್ತೆ. ಇನ್ನು ಈ ಒಂದು ದೋಷಗಳು ಅಥವಾ ಸಮ್ಮಿಶ್ರ ಫಲಗಳು ಅಂತ ಹೇಳಿದ್ದೇನೆ, ಅದರಲ್ಲಿ ಅದನ್ನು ದೋಷವನ್ನು, ಮಿಶ್ರ ಫಲವನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು, ಅಥವಾ ಉತ್ತಮ ಫಲ ಇದ್ದವ್ರು ಸಹ ಹೇಳ್ಬೋದು, ಅಂಥವ್ರು ಯಾವ ರೀತಿಯ ಒಂದು ಪ್ರಾರ್ಥನೆ ಪರಿಹಾರಗಳು ಅನುಸರಿಸ್ಬೋದು ಅಂತ ಹೇಳಿದರೆ, ಬುಧನ ಒಂದು ವಿಶೇಷ ಅನುಗ್ರಹಕ್ಕಾಗಿ ಗಣೇಶನು ಒಂದು ಉತ್ತಮವಾದ ದೇವತೆ. ಗಣೇಶನ ಪ್ರಾರ್ಥನೆ, ಗಣೇಶನ ಭಕ್ತಿ, ಗಣೇಶನ ಸ್ತುತಿ ಸ್ತೋತ್ರಗಳನ್ನು ಹೇಳ್ಬೋದು, ಅಥವಾ ಎಲ್ಲರಿಗೂ ಗೊತ್ತಿರುವಂಥ ಸರಳವಾದ ಯಾವುದೇ ಗಣೇಶನ ಶ್ಲೋಕ ಹೇಳ್ಬೋದು. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಈ ರೀತಿ ಅನೇಕ ರೀತಿಯ ಗಣೇಶನಿಗೆ ಸಂಬಂಧವಾದ ಶ್ಲೋಕಗಳು, ಮಂತ್ರಗಳು ಎಲ್ಲ ಇರ್ತವೆ, ಅದನ್ನು ಹೇಳ್ಕೊಳ್ಬೋದು. ಅಥವಾ ಗಣೇಶನ ಮೂಲ ಮಂತ್ರ ಭಾಳ ಸರಳವಾಗಿರುತ್ತೆ, ಎಲ್ಲರಿಗೂ ಗೊತ್ತಿರುವಂಥದ್ದು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅನ್ನೋದು ಗಣೇಶನ ಮೂಲ ಮಂತ್ರ. ಇದನ್ನೇ 21 ಬಾರ 108 ಬಾರನ್ನು ಪಠನೆ ಮಾಡೋದ್ರಿಂದ ಬುಧನಿಂದ ಆಗುವಂಥ ಅಡ್ಡ ಪರಿಣಾಮಗಳು, ದೋಷಗಳು ಖಂಡಿತ ಕಡಿಮೆ ಆಗುತ್ತೆ. ಗಣೇಶನ ಬಳಿಕ 2ನೇ ದೇವತೆಯಾಗಿ ಅಲ್ಲಿ ವಿಶೇಷವಾಗಿ ವಿಷ್ಣು, ನಾರಾಯಣ, ಕೃಷ್ಣ ಅನ್ನೋ ಸ್ವರೂಪವನ್ನು ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ರಂಗನಾಥ, ಶ್ರೀನಿವಾಸ, ವೆಂಕಟೇಶ್ವರ ಅಥವಾ ಈ ರಾಮ, ಕೃಷ್ಣ ಮುಂತಾದ ಯಾವುದೇ ರೀತಿಯ ವಿಷ್ಣುವಿನ ಸ್ವರೂಪವನ್ನು ನೀವು ಭಕ್ತಿ ಧ್ಯಾನ ಮಾಡ್ಬೋದಾಗಿದೆ. ವಿಷ್ಣು ಸಹಸ್ರನಾಮ ಪಠನ, ವಿಷ್ಣುವಿನ ಅಷ್ಟೋತ್ತರ ಶತನಾಮ ಪಠನ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಮೂಲ ಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಬುಧನ ದೋಷ ಕಡಿಮೆ ಆಗುತ್ತೆ. ಅಥವಾ ಈ ದೋಷಗಳಿದ್ದರೂ ಅದು ನಿಮಗೆ ಉತ್ತಮವಾದ ಪರಿಣಾಮಕ್ಕೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ಗಣೇಶ ಮತ್ತು ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿಗಳನ್ನು, ಸ್ತೋತ್ರಗಳನ್ನು, ಸ್ತುತಿಗಳನ್ನು ಮಾಡ್ಬೋದು. ಅಂತಹ ದೇವಾಲಯಗಳನ್ನು ನೀವು ಬುಧವಾರದಂದು ಸಂದರ್ಶನ ಮಾಡ್ಬೋದು. ಆವಾಗ ಗಣೇಶನಿಗೆ ಗರಿಕೆ ಹೂವನ್ನು ಕೊಡುವಂಥದ್ದು, ಅಥವಾ ವಿಷ್ಣು ಅಥವಾ ನಾರಾಯಣನ ದೇವಸ್ಥಾನದಲ್ಲಿ ಅಥವಾ ರಾಮಕೃಷ್ಣರ ದೇವಾಲಯದಲ್ಲಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡುವಂಥದ್ದು, ಇವೆಲ್ಲವೂ ಆ ಬುಧನಿಂದ ಆಗತಕ್ಕಂಥ ಒಂದು ವ್ಯತಿರಿಕ್ತ ಪರಿಣಾಮ ಅಥವಾ ವಿಷಮ ಸ್ಥಾನದ ದೋಷವನ್ನು ಕಳಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಇದಲ್ಲದೆ ಬುಧನ ಶ್ಲೋಕಗಳು ತಮಗೆಲ್ಲರಿಗೂ ಗೊತ್ತಿರುತ್ತೆ. ಈ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬಹಳ ಪ್ರಸಿದ್ಧವಾಗಿರುತ್ತೆ. ಪ್ರಿಯಾಂಗು ಕಲಿಕಾ ಶ್ಯಾಮಂ
ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದು ಇದು ಸರಳವಾದ ಬುಧನಿಗೆ ಸಂಬಂಧಪಟ್ಟ ವೇದವ್ಯಾಸರಿಂದ ರಚಿತವಾದ ನವಗ್ರಹಗಳ ಸ್ತೋತ್ರದ ಬುಧನ ಶ್ಲೋಕ ಆಗಿರುತ್ತೆ. ಒಟ್ಟು ನವಗ್ರಹಗಳ ಸ್ತೋತ್ರನ ಪಠನೆ ಮಾಡೋದು ಬಹಳ ಉತ್ತಮ. ಯಾರಿಗೆ 9 ಶ್ಲೋಕಗಳನ್ನು ಹೇಳುವಂಥ ಒಂದು ವ್ಯವಧಾನ ಅಥವಾ ಸ್ಪಷ್ಟತೆ ಇರೋದಿಲ್ಲ ಅಂಥವರು ಕನಿಷ್ಠ ಪಕ್ಷ ಈ ಬುಧನಿಗೆ ಸಂಬಂಧಪಟ್ಟ ಒಂದು ಶ್ಲೋಕವನ್ನು ಹೇಳೋದ್ರಿಂದಲೂ ಬುಧನಿಂದ ಆಗತಕ್ಕಂಥ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗಿ ಸಕಾರಾತ್ಮಕವಾಗಿ ಬದಲಾಗುತ್ತೆ. ಅದೇ ರೀತಿ ಈ ಬುಧನ ಪೀಡಾ ಪರಿಹಾರ ಸ್ತೋತ್ರ ಬಹಳ ಪ್ರಸಿದ್ಧವಾಗಿದೆ, ಅದನ್ನು ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರ ಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ. ಬಹಳ ಸರಳವಾಗಿರುವಂಥ ಬುಧನ ಪೀಡಾ ಪರಿಹಾರ ಸ್ತೋತ್ರ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಅಂತ ನಾವು ಬುಧನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಆತನು ಒಲಿದರೆ ನಮಗೆ ಉತ್ತಮ ಫಲವನ್ನು, ಆತನು ಮುನಿದರೆ ಉತ್ಪಾತ ರೂಪ ಅಂದರೆ ಕೆಟ್ಟದಾದ ಅನಿಷ್ಟವಾದ ಫಲವನ್ನು ಕೊಡ್ಬೋದಾಗಿದೆ. ಹಾಗೆ ಅಂಥ ಉತ್ಪಾತಗಳನ್ನು ಕೊಡದೆ ನಮಗೆ ಉತ್ತಮ ಫಲವನ್ನು ಕೊಡಬೇಕು. ವಿಷಮ ಸ್ಥಾನದಲ್ಲಿದ್ದರೂ ನಮಗೆ ಉತ್ತಮವಾದ ಸಮಸ್ಥಾನದ ಫಲವನ್ನು ನೀವು ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು ಆ ಬುಧನ ಕುರಿತಾಗಿ. ಈ ಬುಧನ ಈ ಸ್ತುತಿ ಶ್ಲೋಕಗಳನ್ನು ಹೇಳುವಂಥದ್ದು ದೇವತಾ ಕ್ಷೇತ್ರಗಳ ಸಂದರ್ಶನ ಅಥವಾ ಬುಧವಾರದಂದು ಗಣೇಶ ನಾರಾಯಣನ ಒಂದು ಶ್ಲೋಕ ಸ್ತುತಿ ಅಥವಾ ದೇವಾಲಯಗಳ ಸಂದರ್ಶನ ಮಾಡೋದು ನಿಮಗೆ ಸರಳವಾದ ಉಪಾಯ ಆಗಿರುತ್ತೆ. ಇನ್ನು ದಾನ ಧರ್ಮದ ಒಂದು ವಿಚಾರ ಬಂದಾಗ ಬುಧನಿಗೆ ಸಂಬಂಧಿಸಿದ್ದು ಹೆಸರು ಕಾಳು, ಗ್ರೀನ್ ಗ್ರಾಮ್ ಅಥವಾ ಮೂಂಗ್ ಅಂತ ಹೇಳ್ತೀವಿ. ಹೆಸರು ಕಾಳನ್ನು ನೀವು ದಾನವಾಗಿ ಕೊಡುವಂಥದ್ದು. ಹೆಸರು ಕಾಳಿನ ಒಂದು ಯಾವುದಾದ್ರು ಖಾದ್ಯಗಳನ್ನು ಮಾಡಿಕೊಂಡು ಕಿಚಡಿ, ಪೊಂಗಲ್ ಅಥವಾ ಇನ್ನಿತರ ಯಾವುದೇ ಸಿಹಿ ತಿನಿಸು ಇತ್ಯಾದಿ ಭಕ್ಷ್ಯಗಳನ್ನು ಮಾಡಿಕೊಂಡು ಹೆಸರು ಕಾಳು ಅಥವಾ ಹೆಸರು ಬೇಳೆಯಿಂದ ಮಾಡಿದಂಥ ಯಾವುದೇ ಖಾದ್ಯಗಳನ್ನು ಅನ್ನದಾನದ ರೂಪದಲ್ಲಿ ಅದನ್ನು ಸೇವೆ ಮಾಡೋದು ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಹೆಸರು ಕಾಳು, ಹೆಸರು ಬೇಳೆ ಇತ್ಯಾದಿಗಳನ್ನು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಪುಸ್ತಕ, ಲೇಖನ ಸಾಮಗ್ರಿ, ಸ್ಟೇಷನರಿಗಳು ಸಹ ಬುಧನು ಕಾರಕ. ಯಾಕಂದರೆ ಆಗಲೂ ಹೇಳಿದ್ದೇನೆ, ಬುಧನು ನಮ್ಮ ಮಾತು ಮತ್ತು ಬರವಣಿಗೆಗೆ ಆತನು ಕಾರಕನು. ಹಾಗೆ ಬರವಣಿಗೆಗೆ ಸಂಬಂಧಪಟ್ಟ ಯಾವುದೇ ಸ್ಟೇಷನರಿಗಳನ್ನ ಪುಸ್ತಕಗಳನ್ನು ಅಲ್ಲಿ ಅವಶ್ಯಕತೆ ಇರುವಂಥ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಅಂಥ ವಿದ್ಯಾರ್ಥಿ ಸೇವಾ ಸಂಸ್ಥೆಗಳಿಗೆ ಅದನ್ನು ಲೇಖನ ಸಾಮಗ್ರಿಗಳನ್ನು, ಸ್ಟೇಷನರಿಗಳನ್ನು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಬುಧನು ಹಸಿರು ತರಕಾರಿ, ಸೊಪ್ಪು ಅಥವಾ ಹಸಿರು ವಿವಿಧ ರೀತಿಯ ವಸ್ತ್ರಗಳು ಇತ್ಯಾದಿಗಳ ಕಾರಕನಾಗಿದ್ದಾನೆ. ಹಾಗೆ ಹಸಿರು ತರಕಾರಿ, ಸೊಪ್ಪು ಮತ್ತು ಹಸಿರು ವಸ್ತ್ರ ಇತ್ಯಾದಿಗಳನ್ನು ಸಹ ಇಂಥ ಒಂದು ಅನಾಥಾಶ್ರಮಗಳಿಗೆ, ಸೇವಾ ಸಂಸ್ಥೆಗಳಿಗೆ ಅಥವಾ ಇಂಥ ಯಾವುದೋ ಅನ್ನದಾನ ನಡೆಸುವಂಥ ಯಾವುದೇ ರೀತಿಯ ಸಾಮಾಜಿಕವಾದ ಆಶ್ರಮಗಳಿಗೆಲ್ಲ ದಾನವಾಗಿ ಕೊಡ್ಬೋದು. ಇನ್ನು ತೃತೀಯ ಲಿಂಗಿಗಳ ಒಂದು ಸ್ಥಾನವು ಬುಧನಿಂದ ಸಂಕೇತವಾಗಿ ಹೇಳಲ್ಪಡುತ್ತೆ. ಸಾಂಕೇತಿಕವಾಗಿ ಬುಧನ ಒಂದು ತೃತೀಯ ಲಿಂಗಿಗಳಿಗೆ ಕಾರಕನು ಆಗಿದ್ದಾನೆ. ಹಾಗಾಗಿ ಬುಧವಾರದಂದು ತೃತೀಯ ಲಿಂಗಿಗಳಿಗೆ ಅವರಿಗೆ ಸಾವಧಾನವಾಗಿ ಯಾವುದೇ ಕೊಡುವಂಥ ದಾನ ಧರ್ಮಗಳನ್ನು, ಹಣದ ರೂಪದ ದಾನವನ್ನು, ಸಹಾಯವನ್ನು ಮಾಡಬಹುದಾಗಿದೆ. ಈ ರೀತಿ ಬುಧನ ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಭಕ್ತಿ ಮಾರ್ಗ, ಧ್ಯಾನದ ಮಾರ್ಗ, ದೇವತಾ ಕ್ಷೇತ್ರದ ಸಂದರ್ಶನ, ದೇವಾಲಯಗಳ ಪೂಜೆ ಪುನಸ್ಕಾರ ಮಾಡೋದಾಗಲಿ ದಾನ ಧರ್ಮದ ಮೂಲಕವಾಗಿ ಅದನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗಾಗಿ ಯಾರೂ ಆತಂಕ ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ಪರಿಮಿತಿಯಲ್ಲಿ ಆಗುವಂಥ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಈ ಬುಧನ ಕುಂಭದ ಗೋಚಾರವು ಬಹಳಷ್ಟು ಶುಭದಾಯಕವೋ, ಆಶಾದಾಯಕವಾಗೋ ಹಾಗೂ ಇಷ್ಟಾರ್ಥ ಸಿದ್ಧಾಯಕವೋ ಆಗಲಿ. ಈ ಒಂದು ವಾಹಿನಿಯ ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ಏನು ಪ್ರೋತ್ಸಾಹ ಸಿಗ್ತಾ ಇರಲಿ. ನಮ್ಮಿಂದ ಹಾಗೂ ಪ್ರಸಾರವಾಗುವಂಥ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.